ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮೂರ ಸ್ಟೈಲಲ್ಲಿ ರಾಗಿ ಮುದ್ದೆ ಮತ್ತು ಹುಳ್ಳೆಕಾಳು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾನು ಉಪ್ಪೆಸರು ಖಾರಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಣಸು, ಒಂದು 10ರಿಂದ 12ರಷ್ಟು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಉಪ್ಪೆಸರು ಖಾರಕ್ಕೆ. ಹುಳ್ಳಿಕಾಳು ಉಪ್ಸಾರಕ್ಕೆ ನಾನಿಲ್ಲಿ 100 ಗ್ರಾಮು ಹುಳ್ಳಿಕಾಳನ್ನ ತೊಗೊಂಡಿದ್ದೀನಿ. ಮತ್ತು ಒಂದೆರಡು ಬದನೆಕಾಯಿ, ಒಂದು ಗುಂಡು ಬದನೆಕಾಯಿನ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ, ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಸ್ಟವ್ ಆನ್ ಮಾಡಿ ಪಾತ್ರೆನ ಬಿಸಿ ಮಾಡೋಕ್ಕೆ ಇಡಬೇಕು. ಸೊ ನಾನಿಲ್ಲಿ ಪಕ್ಕದಲ್ಲೇ ಬಿಸಿನೀರಿಗೂ ಕೂಡ ಇಡ್ತಾ ಇದ್ದೀನಿ. ಪಾತ್ರೆ ಬಿಸಿ ಆದಮೇಲೆ ಹುಳ್ಳಿಕಾಳನ್ನ ಹಾಕಿ ಹುರ್ಕೋಬೇಕು. ಇದು ಜಾಸ್ತಿ ಹುರ್ಕೋಬಾರ್ದು, ಜಾಸ್ತಿ ಹುರ್ಕೊಂಡ್ರೆ ಉಪ್ಸಾರು ಕಲರ್ ಚೇಂಜ್ ಆಗುತ್ತೆ. ಸೊ ಕೆಂಪಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಅದು ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಸಿಡಿಯೋಕ್ಕೆ ಸ್ಟಾರ್ಟ್ ಆದರೆ ಅದಾಗಿದೆ ಅಂತ. ಸೊ ಇದು ಇವಾಗ ಆಗಿದೆ. ಇದನ್ನು ಎತ್ತಿ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಅದೇ ಪಾತ್ರೆಯಲ್ಲಿ ಮೆಣಸಿನ್ಕಾಯಿನೂ ಕೂಡ ಹುರ್ಕೋತಾ ಇದ್ದೀನಿ ಉಪ್ಪೆಸರು ಖಾರಕ್ಕೆ. ಇದು ಕೂಡ ಅಷ್ಟೇ, ಜಾಸ್ತಿ ಹುರ್ಕೋಬಾರ್ದು, ಲೈಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕು. ಸೊ ಇದು ಕೂಡ ಆಯಿತು. ಇದನ್ನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಾನು ಆವಾಗಲೇ ಸೈಡಲ್ಲಿ ಬಿಸಿನೀರಿಗೆ ಇಟ್ಟಿದ್ನಲ್ಲ, ಈಗ ನೀರಲ್ಲಿ ಹುಳ್ಳಿಕಾಳನ್ನ ತೊಳೆದು ಒಂದು 2 ಸಲ ಚೆನ್ನಾಗಿ ತೊಳೆದು ಹುಳ್ಳಿಕಾಳನ್ನ ಹಾಕ್ತಾಯಿದ್ದೀನಿ. ಹುಳ್ಳಿಕಾಳು ಹಾಕಿದ್ಮೇಲೆ ಹಿಂದೆಯಿಂದನೇ ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ಈರುಳ್ಳಿ ಹಾಕಿದ್ಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಬೇಯಬೇಕು. ಅಷ್ಟರಲ್ಲಿ ನಾನಿಲ್ಲಿ ಮೆಣಸು, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನೂ ಹಾಕಿ ಖಾರನ ರುಬ್ಕೋತಾ ಇದ್ದೀನಿ. ಜಾಸ್ತಿ ತರಿನೂ ಅಲ್ಲ, ಜಾಸ್ತಿ ನೈಸಾಗೂ ಅಲ್ಲ, ಈ ಥರ ರುಬ್ಕೋಬೇಕು. ಸೊ ಇವಾಗ ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನೋಡಿ, ಒಂದು ಸ್ವಲ್ಪ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಮತ್ತು ಇದನ್ನು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಬದನೆಕಾಯಿನ ಹಾಕೋತಾ ಇದ್ದೀನಿ. ಬದನೆಕಾಯಿ ಆದಮೇಲೆ ಉಪ್ಪನ್ನು ಕೂಡ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಲಿಡ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ. ನಾನಿಲ್ಲಿ ಮುದ್ದೆಗೆ 1.5 ಕಪ್ಪಷ್ಟು ನೀರು ತಗೊಂಡಿದ್ದೀನಿ, 1 ಕಪ್ಪಷ್ಟು ಅನ್ನ ತಗೊಂಡಿದ್ದೀನಿ. ಮತ್ತು ಇದನ್ನು ತಿರ್ಕೊಂಡು ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಡಬೇಕು. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ. ಇದಕ್ಕೆ 2 ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ರಾಗಿ ಹಿಟ್ಟು ಹಾಕಿದ್ಮೇಲೆ ಇದನ್ನು ಹಾಗೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಇಲ್ಲಿ ಪಕ್ಕದಲ್ಲಿ ಕೂಡ ಹುಳ್ಳಿಕಾಳು ಉಪ್ಸಾರು ಬೇಯ್ತಾ ಇದೆ. ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ. ಇಲ್ಲಿ ಒಂದು 5 ನಿಮಿಷ ಆದಮೇಲೆ ನಿಧಾನಕ್ಕೆ ಈ ಥರ ತಿರುಗಬೇಕು. ರಾಗಿ ಹಿಟ್ಟು ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಟ್ಟು ತಿರುಗಬೇಕು. ಹಾಗೆ ಮಾಡಿದ್ರೆ ಗಂಟುಗಳು ಆಗಲ್ಲ. ಇದು ಯಾವುದೇ ಉಪ್ಪು ಅಥವಾ ತುಪ್ಪ, ಎಣ್ಣೆ ಏನು ಬಳಸ್ತಾನೆ ಗಂಟು ಆಗದೇ ಆಗುತ್ತೆ.
ಸ್ವಲ್ಪ ಕೈನ ತೇವ ಮಾಡಿಕೊಂಡು ಈ ಥರ ತಟ್ಟು ನೋಡಬೇಕು. ಕೈಗೆ ಏನಾದರೂ ಹಿಟ್ಟು ಅಂಟ್ತಾ ಇಲ್ಲ ಅಂತಂದರೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಒಂಚೂರು ಕೈಗೆ ಅಂಟ್ತಾನೆ ಇಲ್ಲ ಹಿಟ್ಟು. ಇದು ಪರ್ಫೆಕ್ಟ್ ಆಗಿದೆ. ಇದೊಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟು ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಇದನ್ನು ಬಿಸಿ ಇರುವಾಗಲೇ ಮುದ್ದೆ ಮಾಡ್ಕೋಬೇಕು. ಪ್ಲೇಟ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಕೈಗೂ ಸ್ವಲ್ಪ ನೀರು ಹಾಕ್ಕೊಂಡು ತೇವ ಮಾಡಿಕೊಂಡು ಮುದ್ದೆನ ಕಟ್ಟಬೇಕು. ನಾನು ಮುದ್ದೆ ಮಾಡೋದು ಕಲ್ತಿದ್ದು ನಮ್ಮೂರಲ್ಲಿ ಫಂಕ್ಷನ್ಗಳು ಆದಾಗ ನಮ್ಮೂರವರೇ ಅಡುಗೆ ಮಾಡ್ತಾರೆ ಮುದ್ದೆ, ಅವ್ರ ಹತ್ರ ನೋಡಿ ನಾನು ಕಲ್ತಿದ್ದು. ನೋಡಿ, ಪರ್ಫೆಕ್ಟ್ ಆಗಿದೆ ಮುದ್ದೆ. ಯಾವುದೇ ಗಂಟಿಲ್ಲ, ಯಾವುದೇ ಉಪ್ಪು ಹಾಕಿಲ್ಲ, ಯಾವುದೇ ತುಪ್ಪ ಹಾಕಿಲ್ಲ, ಎಣ್ಣೆ ಹಾಕಿದೆ. ಪರ್ಫೆಕ್ಟಾಗಿ ಮಾಡ್ಕೋಬೋದು ಈ ಮೆಜರ್ಮೆಂಟಲ್ಲಿ. ಯಾವುದೇ ಟಿಪ್ಸು ಟ್ರಿಕ್ಕು ಏನೂ ಇಲ್ಲದೇ ಈಸಿಯಾಗಿ ಮುದ್ದೆ ಮಾಡ್ಬೋದು. ಸೊ ನಾನು ಇನ್ನೊಂದು ಮುದ್ದೆನೂ ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಕೈಗೆ ತೇವ ಮಾಡ್ಕೊತಾ ಇರಬೇಕು. ಬಿಸಿ ಇರುತ್ತೆ, ಸುಡುತ್ತೆ. ಪ್ಲೇಟ್ಗೂ ಅಷ್ಟೇ ಸ್ವಲ್ಪ ತೇವ ಮಾಡ್ಕೋಬೇಕು. ಮುದ್ದೆ ನೋಡಿ ಎಷ್ಟು ನೀಟಾಗಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನು ತಗೊಂಡಿರೋ ಈ ಮೆಜರ್ಮೆಂಟಲ್ಲಿ 2 ಮುದ್ದೆ ಆಗಿದೆ. ಸೊ ಉಪ್ಸಾರು ಕೂಡ ಇಲ್ಲಿ ಆಗಿದೆ, ನೋಡ್ತಾ ಇರ್ಬೋದು ಕಲರು. ಜಾಸ್ತಿ ಹುಳ್ಳಿಕಾಳನ್ನ ಹುರ್ಕೊಂಡ್ರೆ ಸಾಂಬಾರು, ಉಪ್ಪು ಸಾಂಬಾರು ಒಂದು ಸ್ವಲ್ಪ ಕಪ್ಪಾಗುತ್ತೆ. ಸೊ ಕೆಂಪಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಸಾರು. ಇದೊಂದು 5 ನಿಮಿಷ ಹೀಗೆ ಇಟ್ಬಿಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ಹುಳ್ಳಿಕಾಳು ಉಪ್ಸಾರು ಬೆಸ್ಟ್ ಕಾಂಬಿನೇಷನ್ನು. ನಾನ್ ವೆಜ್ಜಲ್ಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಕಾಂಬಿನೇಷನ್ನು, ವೆಜ್ಜಲ್ಲಿ ಹುಳ್ಳಿಕಾಳು ಉಪ್ಸಾರೇ ಬೆಸ್ಟ್ ಕಾಂಬಿನೇಷನ್ನು. ಹಳ್ಳಿ ಕಡೆ ಜಾಸ್ತಿ ಇದೇನೇ ಮಾಡೋದು. ಹುಳ್ಳಿಕಾಳು ಉಪ್ಸಾರಿಗೆ ಮುದ್ದೆ ಮಾಡ್ತಾರೆ ಜಾಸ್ತಿ. ಹುಳ್ಳಿಕಾಳು ಉಪ್ಸಾರು ಜೊತೆ ಅನ್ನದ ಮುದ್ದೆನೂ ಮಾಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಅನ್ನದ ಮುದ್ದೆನ. ಸೊ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ.